ಮುಂದೆ ಬನ್ನಿ ಕಮಾನ್ ಕಮಾನ್ ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಕಮಲ್ ಹಾಸನ್ ಅವ್ರ ಪಕ್ಕದಲ್ಲ ಯಾವತ್ತಿಂದ ಶೂಟ್ ಯಾವತ್ತಿಂದ ಅಲ್ಲ ರೀ ಅದು ಕಥೆ ಸರ್ ಯಾವತ್ತಿಂದ ಶೂಟಿಂಗ್ ಹೇಳಿ ಸರ್ ಹೇಳಿ ಸರ್. ಸೊ ಇಷ್ಟೇ ಆಗಿತ್ತು 15 ದಿನ ನಾನು ಕೆಲಸ ಮಾಡಿದ್ದವ್ರ ಜೊತೆ ಇಟ್ಸ್ ಲೈಕ್ 1500 ವರ್ಷ. ಅವರು ಸೂಪರ್ ಸ್ಟಾರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ, ನಾನು ಅವರ ಅಸಿಸ್ಟೆಂಟ್. ಕನ್ನಡದಲ್ಲಿ ಮಾಡೋದು ಬಹಳ ಇಷ್ಟ, ಕರಿಬೇಕಷ್ಟೆ. ಐ ಡೋಂಟ್ ನೋ ಯಾಕೆ ಸಮಸ್ಯೆ ಇಲ್ಲಿ ಅಂದರೆ ನೀವು 5'5" ಇದ್ದೀರಾ, ಅದಕ್ಕೆ ನಾವು ನಿಮ್ಮನ್ನು ಲೀಡ್ ಮಾಡೋಕ್ಕಾಗಲ್ಲ. ತಮಿಳಲ್ಲಿ ಹಾಗೇನಿಲ್ಲ. ಸೂರ್ಯ ಇಸ್ ವೆರಿ ಮಚ್ ಶಾರ್ಟರ್ ದನ್ ಮೀ. ನಾನು ಯಶೆಲ್ಲ ಬಹಳ ಕ್ಲೋಸ್ ಫ್ರೆಂಡ್ಸು. ನಾನು ಅವನ್ನ ಮೈಸೂರಿಂದ ಇಲ್ಲಿಗೆ ಬೆನಕ ಕರ್ಕೊಂಡ್ಬಂದು. ಅಂದರೆ ಆ ಡೆಡಿಕೇಶನು, ಆ ಪ್ಯಾಷನ್ನು ಮಾಡಬೇಕು ಅನ್ನೋ ಒಂದು ಛಲ ಇದೆಯಲ್ಲ, ಇಟ್ ಹ್ಯಾಸ್ ಟುಕ್ ಹಿಮ್ ಸಮ್ವೇರ್ ಎಲ್ಸ್. ನಾನು ಮಾಸ್ಟರ್ಸ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಮಾಡಿಕೊಂಡೆ ಮೈಸೂರು ಮಾನಸ್ ಗಂಗೋತ್ರಿಯಿಂದ. ಮಾಸ್ಟರ್ಸ್ ಇಂಗ್ಲೀಷ್ ಲಿಟ್ರೇಚರ್ ಒಂದು ವರ್ಷ ಮಾಡಿದೆ. ಅದಾದಮೇಲೆ ಕುಡಂಟ್ ಕಂಟಿನ್ಯೂ 2 ವರ್ಷದ್ದು. ಮಿಡ್ ಡೇ ಅಂತ ಒಂದು ಪತ್ರಿಕೆ ಬರೋದು, ಈಗ ಮುಂಬೈಯಲ್ಲಿ ಚಾಲ್ತಿಲಿದೆ, ಬೆಂಗಳೂರಲ್ಲಿ ಮುಂಚೆ ಬರ್ತಾ ಇತ್ತು. ಅದಕ್ಕೆ ಐ ಯೂಸ್ ಟು ಬಿ ಅ ಫ್ರೀಲಾನ್ಸ್ ಜರ್ನಲಿಸ್ಟ್. ಐ ವರ್ಕ್ಡ್ ಆಸ್ ಅ ಫ್ರೀಲಾನ್ಸ್ ಜರ್ನಲಿಸ್ಟ್. ಸೊ ಅದು ಮಾಡಿಕೊಂಡು ನಾಟಕಗಳು, ಸೀರಿಯಲ್ಸು, ಸಿನಿಮಾಗಳು. ನ್ಯಾಷನಲ್ ಕಾಲೇಜು, ಜಯನಗರ, ಬೆನಕ. ಮುಕ್ತ ಆದ್ಮೇಲೆ ದೊಡ್ಡ ಓಪನಿಂಗ್ ಸಿಕ್ಕಿತ್ತು ಬಹುಶಃ, ಸಿಗ್ಲಿಲ್ವಾ? ಅಂತ ಹೇಳ್ಕೊಳ್ಳೋಂಥದ್ದು ಯಾವುದೂ ಸಿಕ್ಕಿಲ್ಲ. ನಾನು ಸಿನಿಮಾ ಕಡೆ ಬಂದೆ. ಕಾರಂಜಿ ಅಂತ ಒಂದು ಸಿನಿಮಾ ಮಾಡಿದೆ ವಿಜಯ ರಾಘವೇಂದ್ರ ಜೊತೆ. ಆಕ್ಚುಲಿ ವಿಜಯ್ ಏನಂದ್ರೆ ನಮ್ಮ ಬ್ಯಾಂಡ್ ಅಲ್ಲಿ ಫೀಮೇಲ್ ಸಿಂಗರ್ಸ್ ಇಲ್ಲ ನೋಡು, ಅದಕ್ಕೆ ಕರ್ಕೊಂಡ್ಬಂದಿರೋದು. ಒಂದಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಕಾಣಿಸ್ಕೊಂಡೆ. ಕಿರುಗುರಿನ ಗೈಯಾಳಿಗಳು, ಘರ್ಷಣೆ. ರೀಸೆಂಟಾಗಿ ಮಾಡಿದ್ದು ಮುಂದಿನ ನಿಲ್ದಾಣ, ಅಬ್ಬಬ್ಬ. ಇಷ್ಟು 1-2-3 ಸಿನಿಮಾಗಳು ಕನ್ನಡದಲ್ಲಿ ಪ್ರಮುಖವಾದ ಪಾತ್ರಗಳು. ನಾವು ಮಾಡಿದ ಕೆಲಸ ನೋಡಿದ ಮೇಲೆ ಅವರೇ ಮುಂದೆ ಬಂದು 2 ಬಲ್ಲರಾಗಿ ಜಾಸ್ತಿಗೆ ಕೊಡ್ತಾರೆ, ನೋಡ್ತಾ ಇರಿ. ಇದ್ರ ಮಧ್ಯದಲ್ಲಿ ನಾನು ಚೆನ್ನೈಗೆ ಶಿಫ್ಟ್ ಆದೆ. ಅದೇನು ಅಂದರೆ ನನ್ನ ಸ್ನೇಹಿತರು ಗಂಟು ಮುಟೆ ಅಂತ ಒಂದು ಸಿನಿಮಾ, ಅದರ ನಿರ್ದೇಶಕಿ ರೂಪಾರಾವ್ ಮತ್ತು ರಘುನಂದನ್ ಕನ್ನಡಕ, ಇವರಿಬ್ಬರು ಸೇರ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡ್ತಾರೆ, ಹಾಟ್ ಸೀಟ್ ಅಂತ, ಯೂಟ್ಯೂಬಲ್ಲಿದೆ. ಸೊ ಅದರ ನಂತರ ರೂಪಾ ಅವರು ಒಂದು ತಮಿಳ್ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರಾಗಿ ವರ್ಕ್ ಮಾಡೋಕ್ಕೆ ಹೋದರು. ಒಂದು ಪಾತ್ರ ಇದೆ, ಮಾಡ್ತೀರೇನ್ರಿ ಅಂತ ಕೇಳಿದ್ರು. ಮಾಡೋಣ ಮೇಡಮ್. ಅಲ್ಲ, ತಮಿಳಲ್ಲಿ ಭಾಷೆ ಯಾವುದಾದ್ರೇನು, ಭಾವನೆ ಮುಖ್ಯ ಅಲ್ವಾ. ಸೊ ಮಾಡೋಣ, ಖಂಡಿತ ಮಾಡೋಣ. ಅಲ್ಲಿಗೆ ಹೋದೆ. ಕುರೈ ಒನ್ ರೂಮ್ ಇಲ್ಲೈ, ದಟ್ ವಾಸ್ ಮೈ ಫಸ್ಟ್ ಮೂವಿ. ಕುರೈ ಒನ್ ರೂಮ್ ಇಲ್ಲೈ. ಕುರೈ ಅಂದರೆ ಯಾವುದಕ್ಕೂ ಕೊರತೆ ಇಲ್ಲ ಅಂತ. இப்பெல்லா நல்ல பசங்களுக்கு நல்ல பொண்ணு கிடைக்கிறது ரொம்ப கஷ்டம். மார்க் ಮೈ ವರ್ಡ್ಸ್. ಕುರೈ ಒನ್ ರೂಮ್ ಇಲ್ಲೈ ಮೈ ಮೂಚಿ ಕಣ್ಣ ಅಂತ ಒಂದು ನಮ್ಮ MS ಸುಬ್ಬುಲಕ್ಷ್ಮಿ ಮೇಡಮ್ ಅವ್ರದ್ದು ಹಾಡಿದೆಯಲ್ಲ. ಒಂದು ಕೀರ್ತನೆ ಇದೆ. ಹಾಂ ಹೌದು, ಅವ್ರು ಹಾಡಿರೋದು ಇದು ಕೀರ್ತನೆ. ಅದರ ಟೈಟ್ಲು ಕುರೈ ಒನ್ ರೂಮ್ ಇಲ್ಲೈ. ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ. ಡಬ್ಬಿಂಗ್ ಬೇರೆಯವ್ರು ಮಾಡಿದ್ದಾರೆ, ನಾನು ಬರೀ ಲಿಪ್ಸಿಂಕ್ ಮಾಡಿದ್ದೆ. ಆವತ್ತು ನನಗನ್ಸಿದ್ದು, ಓಕೆ, ಯಾವುದೇ ಭಾಷೆಯಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೂ ಆ ಭಾಷೆಯ ಜ್ಞಾನ ನಮಗೆ ಸ್ವಲ್ಪ ಇದ್ದರೆ ವಿ ವಿಲ್ ಬಿ ಏಬಲ್ ಟು ಇಮೋಟ್ ಈವನ್ ಮೋರ್ ಈಸಿಲಿ ಅಂತ. ನಮ್ಮ ಭಾವನೆಗಳಿಗೆ ಇನ್ನಷ್ಟು ಬಲ ಸಿಗುತ್ತೆ. ಅದು ನಮ್ಮ ಭಾವನೆಗಳಿಗೆ, ನಾವು ವ್ಯಕ್ತಪಡಿಸುವಂಥ ಭಾವನೆಗಳು, ನಾವು ನಟಿಸುವಂಥ ಒಂದು ಭಾವನೆಗಳೇನಿದೆ, ಎಲ್ಲ ಭಾವನೆಗಳು, ಅದು ಇನ್ನೂ ಚೆನ್ನಾಗಿ ಅದನ್ನು ನಾವು ಜನಕ್ಕೆ ತಲುಪಿಸ್ಬಹುದು ಭಾಷೆ ಗೊತ್ತಿದ್ರೆ ಅಂತ ನನಗನ್ನಿಸ್ತು ಆವಾಗ. ಲರ್ನ್ ತಮಿಳ್ ಇನ್ 30 days ಉರ್ದು. ಸೊ ಒಂದಷ್ಟು ಬುಕ್ಸ್ನ ತಂದಿಟ್ಕೊಂಡು ಒಂದೊಂದಾಗಿ. ಸೊ ಈ ಥರ ಬರೆಯೋದಾಗಲಿ, ಓದೋದಾಗಲಿ, ಇದು ಹೀಗೆ ನೋಡೋದಾಗಲಿ, ಸೊ ಆ ಥರ ಕಲ್ತಿದ್ದು ನಾನು ತಮಿಳ್. ಎಷ್ಟು ದಿವಸ ತಿಂಗಳಲ್ಲಿ? ಆಲ್ಮೋಸ್ಟ್ ಬರೆಯೋದು ಓದೋದೆಲ್ಲ ಒಂದು 15-20 ಡೇಸಲ್ಲಿ ಕಲ್ತ್ಬಿಟ್ಟಿದ್ದು. 15-20 ದಿವಸಕ್ಕೆ ತಮಿಳು ಬರೆಯೋದು ಓದೋದು ಕಲ್ತ್ಬಿಟ್ಟು. ಹಾಂ, ಮಾತಾಡೋಕ್ಕೆ ಬರ್ತಾಯಿತ್ತಲ್ಲ, ಸೊ ಹಾಗಾಗಿ ಇಟ್ ವಾಸ್ ರಿಲೇಟಬಲ್. ನಿಮಗೆ ಕನ್ನಡ ಬಂದರೆ ಯಾವ ಭಾಷೆ ಬೇಕಾದರೂ ಈಸಿ, ಕನ್ನಡ ಬಂದರೆ ಎಲ್ಲ ಭಾಷೆನೂ ಸುಲಭನೇ. ಅಭಿಮಾನ ಕೇಳ್ತಿದ್ದೀರಾ ಅಥವಾ ಇಲ್ಲ ಪ್ರಾಕ್ಟಿಕಲಿ? ನನ್ನ ರಕ್ತದಲ್ಲಿ ಕನ್ನಡ ಹರಿತಿದೆ, ಕನ್ನಡ ಅಷ್ಟು ದೊಡ್ಡ ಭಾಷಣಗಳೆಲ್ಲ ಮಾಡೋಕ್ಕೆ ಬರಲ್ಲ. ಆದರೆ ತೋರಿಸ್ಕೊಳಕ್ಕಾಗದೇ ಇರೋಷ್ಟು ಪ್ರೀತಿ ಕನ್ನಡದ ಬಗ್ಗೆ ಇದೆ, ಹೇಳ್ಕೊಳಕ್ಕಾಗದೇ ಇರೋಷ್ಟು ಅಭಿಮಾನ ಇದೆ, ಆಮೇಲೆ ಗೌರವ ಅಂತೂ ಸಲ್ಸಕ್ಕಾಗದೇ ಇರೋಷ್ಟು. ಸೊ ಕನ್ನಡದ ಬಗ್ಗೆ ಅಷ್ಟೇ ನನಗೆ ಪ್ರೀತಿ ಅಭಿಮಾನ ಇದೆ. ಜೇಕಬ್ ವರ್ಗೀಸ್ ಅಂತ ನಮ್ಮ ಪೃಥ್ವಿ ಸವಾರಿ. ಹೌದು, ಸವಾರಿ. ಅವರು ನಮ್ಮ ವೆಟ್ರಿಮಾರನ್ ಅವ್ರಿಗೆ ಬಹಳ ಕ್ಲೋಸ್. ಆಡುಕಲ್ಲಾಮ್ ಅಂತ ಒಂದು ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಕೋಳಿ ಇಟ್ಕೊಂಬತ್ತಾರೆ. ಹೌದು. ಸೊ ಅವರು ನನ್ನ ಇದನ್ನು ನೋಡಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಯಾರಿಗೆ? ವೆಟ್ರಿಮಾರನ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವರು ನನ್ನ ಶೋರೀಲೆಲ್ಲ ನೋಡಿ ಭಾಳ ಇಂಪ್ರೆಸ್ ಆಗಿ ಪೊರಿಯಾಳನ್ ಅಂತ ಒಂದು ಸಿನಿಮಾಲಿ ಚಾನ್ಸ್ ಕೊಡ್ತಾರೆ ನನಗೆ. ಅವ್ರ ಪ್ರೊಡಕ್ಷನ್. ಪೊರಿಯಾಳನ್ ಇಂಜಿನಿಯರ್ ಅಂತ, ಪೊರಿಯಾಳನ್ ಅಂದರೆ ಇಂಜಿನಿಯರ್ ಅಂತ, ಸಿವಿಲ್ ಇಂಜಿನಿಯರ್ ಅಂತ ಕಾಸ್ತಾರೇನ್ರಲ್ಲೇ ಇಲ್ಲಣ್ಣ, ಮಿಷನ್ ವಿತ್ತದು ಕಾಸು ಎತ್ತಿಲ್ಲ
ಅದರಲ್ಲಿ ಹರೀಶ್ ಕಲ್ಯಾಣ್ದು ಸೆಕೆಂಡ್ ಸಿನಿಮಾ ಅದು. ಹರೀಶ್ ಕಲ್ಯಾಣ್ ಬಿಗ್ ಬಾಸ್ಗೆಲ್ಲ ಬಿಗ್ ಬಾಸಲ್ಲೆಲ್ಲ ಇದ್ದವರು ಕಂಟೆಸ್ಟೆಂಟ್. ಹಾಂ, ಸೊ ಅವರು ಲೀಡಾಗಿ ಆ್ಯಕ್ಟ್ ಮಾಡಿದರು, ನಾನು ಸೆಕೆಂಡ್ ಲೀಡಾಗಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ. ನಮ್ಮ ಅಚ್ಯುತನೂ ಆ್ಯಕ್ಟ್ ಮಾಡಿದ್ದೆ ಅದರಲ್ಲಿ. ಅಚ್ಯುತ್ ಡೈರೆಕ್ಟರ್ ವೆಟ್ರಿಮಾರನ್ನ. ಹಾಂ, ಡೈರೆಕ್ಟ್ರು ಮಣಿಮಾರನ್ ಅಂತ ಅವ್ರ ಅಸೋಸಿಯೇಟ್ ಇವ್ರ ಪ್ರೊಡಕ್ಷನು. ಬಟ್ 15 ದಿವಸ ನಾನು ಅವ್ರ ಜೊತೆ ವರ್ಕ್ ಮಾಡೀನಿ. ಅಂದರೆ ಅವರು ನನಗೆ ಡೈರೆಕ್ಟ್ ಮಾಡೋರು. 15 ಡೇಸ್ ಬಂದು ಏನಾಯ್ತು, ಅದು ಒಂದಷ್ಟು ಶೂಟ್ ಮಾಡಿದ್ದಾರೆ, ನಂದು ಒಂದು ಸ್ವಲ್ಪ ಇತ್ತು. ಅದನ್ನು ನೋಡಿಬಿಟ್ಟು ವೆಟ್ರಿಮಾರನ್ ಸರು ಚೆನ್ನಾಗಿ ಮಾಡ್ತಾನೆ ಹುಡುಗ ಅಂದ್ಬಿಟ್ಟು ಒಂದು ಸ್ವಲ್ಪ ಆ್ಯಡ್ ಮಾಡಿ ಅವರೇ ಬಂದು 15 ಡೇಸು ಸಿನಿಮಾನ ಡೈರೆಕ್ಟ್ ಮಾಡೋದು. ನನಗೆ ಹೀಗೆ ಮಾಡಬೇಕು ಅಂತ ಭಾಳ ಸೊಗಸಾಗಿತ್ತು. ಒಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಅದಂತೂ ನನಗೆ ಪರ್ಸ್ನಲಿ. ಅಂಥ ಮೇರು ನಿರ್ದೇಶಕರುಗಳ ಜೊತೆ ಕೆಲಸ ಮಾಡೋದಿತ್ತಲ್ಲ, ಅದ್ಭುತ. ಅದು ನನ್ನ ಪೂರ್ವಜನ್ಮದ ಸುಕೃತ ಅವೆಲ್ಲ. ವಿಚಾರಣೆ ಡೈರೆಕ್ಟರ್ ಎಕ್ಸಾಕ್ಟ್ಲಿ. ಪೊಳ್ಳಾದವನ್, ವಿಚಾರಣೆ, ಅಸುರನ್. ಕದರಿ ಪೂವಳಗೆ ಕರಯ ಪೊಟ್ಟಳಗೆ ಕಲರ್ ಸುವಯಾಟ ಪೊನ್ನೋಡ ನೆನಪು ಅಡಿಗೆ. ಅವ್ರ ಡೈರೆಕ್ಷನ್ನು ಇಟ್ಸ್ ಲೈಕ್ ಯೂನಿವರ್ಸಿಟಿ ಸರ್. ಅವರು ಡೈರೆಕ್ಷನಲ್ಲಿ ಕ್ರೇಜಿ. ಆ್ಯಂಡ್ ಅವ್ರಿಗೆ ಎಂಥ ಹೋಲ್ಡ್ ಇದೆ ಇಂಗ್ಲೀಷ್ ವೊಕ್ಯಾಬುಲರಿಲಿ. ಅಯ್ಯೋ, ನನಗೆ ಶಾಕ್ ಆಗ್ಬಿಟ್ಟೆ. ನಾನು ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತಾರೆ ಗೊತ್ತಾ ಇಂಗ್ಲೀಷಲ್ಲಿ, ಕಳೆದೋಗ್ಬಿಟ್ಟೆ. ಆ್ಯಂಡ್ ಬರೀ ಅದೊಂದೇ ಅಲ್ಲ, ನಿಮಗೆ ಆ ಡೈರೆಕ್ಷನ್ ಇದರಲ್ಲಿ ಮೈನ್ಯೂಟ್ ನ್ಯೂಯಾನ್ಸಸ್ ಅಂತೀವಿ, ಸಣ್ಣ ಸಣ್ಣ ಆಯಾಮಗಳನ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೋತಾರೆ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಕ್ಟರ್ಸ್ಗೆ. ನಮ್ಮ ಕಿಶೋರ್ ಸರ್ ಆಗಿರ್ಬೋದು, ಕಿಶೋರ್ ಅವರು ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಅವ್ರ ಸಿನಿಮಾಗಳು ಇರ್ತಾರೆ ಅವ್ರ ಗೆಲ್ಲರು. ಎಂತೆಂಥ ಪಾತ್ರಗಳು ಅವ್ರು ಮಾಡಿದಿರೋದು ಅದರಲ್ಲಿ. ವಿಚಾರಣೆಯಲ್ಲೂ ಇದ್ದಾರೆ ಅವರು. ಸೊ ಈ ಥರ ಪಾತ್ರಗಳು ಬರೀಬೇಕು, ಈ ಥರ ಪಾತ್ರಗಳನ್ನ ಜನಕ್ಕೆ ತೋರಿಸ್ಬೇಕು, ಈ ಥರ ಕಥೆಗಳನ್ನ ಜನಕ್ಕೆ ಹೇಳಬೇಕು ಅನ್ನೋದಿದೆಯಲ್ಲ, ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಅವರ ಪ್ರೊಫೆಷ್ನಲಿಸಮ್ ಎಕ್ಸ್ಟ್ರಾಡಿನರಿ. ಏನು ವಾಟ್ ಇಸ್ ದಟ್ ಪ್ರೊಫೆಷ್ನಲಿಸಮ್ ಇನ್ ದ ಸೆನ್ಸ್, ಅವ್ರು ಬಂದು ಕೆಲಸ ಮಾಡುವಂಥ ರೀತಿ, ಆ್ಯಕ್ಟರ್ಸ್ ಜೊತೆ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಜೊತೆ ಆಗಿರ್ಬೋದು, ಸೆಟ್ ಹುಡುಗರ ಜೊತೆ ಆಗಿರ್ಬೋದು, ಹೇಗೆ ನಡ್ಕೋತೀರಾ ನೀವು ಒಬ್ಬ ನಿರ್ದೇಶಕರಾಗಿ, ಹೇಗೆ ನಡ್ಕೋತೀರಾ ಅನ್ನೋದು ಅದ್ಭುತ. ಅದು ಇವಾಗ ಒಬ್ಬರಿಗೆ ಏನೋ ಆ್ಯಕ್ಟಿಂಗ್ ಬರ್ತಾ ಇಲ್ಲ, ಹೇಗೆ ಹೇಳ್ಕೊಡ್ತೀರಾ ನೀವು? ಹೇಗೆ ಹೇಳ್ಕೊಡ್ತೀರಾ ಆ್ಯಸ್ ಎ ಡೈರೆಕ್ಟರ್? ಹೇಗೆ ಹೇಳ್ಕೊಡ್ತೀರಾ? ಬೈಬೇಕು ಅಲ್ವಾ? ಬೈಯೋದಂತಲ್ಲ, ಯಾಕೆಂದರೆ ನೀವು ಹೇಳ್ಬಿಟ್ಟು ಅವ್ರಿಗೆ ಮಾಡಿಸ್ಬೇಕು. ಸುಮ್ಮನೆ ಬೈದ್ಬಿಟ್ರೆ ಬಂದ್ಬಿಡಲ್ಲ, ಮಾಡ್ರಿ ಅಂದರೆ ಬಂದ್ಬಿಡಲ್ಲ. ಅದು ನಾನೇನೋ ಹೇಳ್ತಾ ಇದ್ದೀನಿ ನಿಮಗೆ, ಓಕೆ, ನಾನೇನೋ ಹೇಳ್ತೀನಿ ನಿಮಗೆ, ನೀವು ಅದು ಒಳಗಿಂದ ಬರಬೇಕು. ಅದು ನಾನು ನಿಮ್ಮೊಳಗೆ ಹೋಗಿ ಮಾಡ್ಸೋಕ್ಕಾಗಲ್ಲ ಅವೆಲ್ಲ, ಅದು ನಿಮ್ಮೊಳಗಿಂದ ಬರಬೇಕಲ್ವ. ಸೊ ಅದನ್ನು ಹೇಗೆ ತೆಗಿತಾರೆ ಅನ್ನೋದು ಬ್ಯೂಟಿಫುಲ್. ಇಬ್ಬಡಿ ಪನ್ನಂಗೆ ಅವರು ಇಬ್ಬಡಿ ಪನ್ನಂಗೆ ನಾನೇನೋ ಒಂದು ಮಾಡು, ಇದು ಓಕೆ, ಬೇರೆ ಯಾವುದು ಬೇರೆ ಮಾರಿ ಪಾಡಿಂಗೆ, ಇದು ಓಕೆ, ಬೆಟರ್, ಎನಿಥಿಂಗ್ ಬೆಟರ್ ಅಂದರೆ ತೆಗೆಸ್ತಾರೆ ಅವರು. ನಮ್ಮಲ್ಲಿರ್ತಕ್ಕಂಥ ಬೇರೆ ಏನು ಅಂತಾರೆ ಭಾವನೆಗಳನ್ನ ಅಥವಾ ಇದನ್ನು ತೆಗೆಸ್ತಾರೆ ಅವರು. ಬ್ಯೂಟಿಫುಲ್. ನನಗೆ ಅದೇ 15 ದಿನ ನಾನು ಕೆಲಸ ಮಾಡಿದ್ದವ್ರ ಜೊತೆ ಇಟ್ಸ್ ಲೈಕ್ 1500 ವರ್ಷ. ಅಷ್ಟು ಅದ್ಭುತವಾದಂಥ ಡೈರೆಕ್ಟರ್ ಅವರು. ಅದೊಂದಾಯಿತು. ಹಾಗೆ ಉತ್ತಮ ವಿಲನ್ ಅನ್ನೋ ಒಂದು ತಮಿಳ್ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ನಾನು. ಅದರ ಹಿನ್ನೆಲೆ ಬಂದು ರಮೇಶ್ ಅರವಿಂದ್ ಸರು ಮತ್ತು ನಾನು ರಂಗಪ್ಪ ಹೋಗ್ಬಿಟ್ನ ಅಂತ ಒಂದು ಸಿನಿಮಾ ಬಂದಿತ್ತು. ML ಪ್ರಸನ್ನ ಅವರು ಡೈರೆಕ್ಟ್ ಮಾಡಿದ್ದು. ML ಪ್ರಸನ್ನ ಈಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ ರೈಟರ್. ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದರು. ಸೊ ದಿಸ್ ಹ್ಯಾಪನ್. ರಂಗಪ್ಪ ಹೋಗ್ಬಿಟ್ನ. ಅದರಲ್ಲಿ ಸಾಕಷ್ಟು ಜನ ಇದ್ದೀವಿ, ನಾನು, ಗಿರಿರಾಜು, ನಮ್ಮ ಸಂಚಾರಿ ವಿಜಯ್, ಸಂಜನಾ ಗಲ್ರಾಣಿ ಅವರು, ಆಮೇಲೆ ಅದೇ ರವಿಕಿರಣ್ ಅವರು, ಅರವಿಂದ್ ಸರ್, ರಮೇಶ್ ಅರವಿಂದ್ ಸರ್ ಎಲ್ಲರೂ. ನಮಸ್ಕಾರ ಸರ್, ನಿಮ್ಮ ಹತ್ರ ಮಾತಾಡ್ಬೋದಾ? ನೀವು? ನನ್ನ ಹೆಸರು ರಾಧಾ ಅಂತ ಸರ್. ಸೊ ಅದರಲ್ಲಿ ನಾನು ಫಸ್ಟ್ ಟ್ರಾನ್ಸ್ಜೆಂಡರ್ ಪಾತ್ರ ಮಾಡಿ. ವಿಜಯ್ ಅವ್ರ ಮುಂಚೆ? ವಿಜಯ್ ಮುಂಚೆ ನನ್ನ ಮತ್ತು ರಮೇಶ್ ಅವರು ಒಂದಷ್ಟು ಸೀನ್ಸ್ ಇದೆ. ನಾನು ಹೋಗಿ ಅವ್ರನ್ನೆಲ್ಲ ಸೆಡ್ಯೂಸ್ ಮಾಡುವಂಥದ್ದು, ರವಿಕಿರಣ್ ಅವ್ರ ಜೊತೆ ಒಂದು ಸ್ವಲ್ಪ ಆ್ಯಕ್ಟ್ ಮಾಡುವಂಥದ್ದು, ಆ ಥರದ್ದೆಲ್ಲ ಇದೆ. ಸೊ ಅದನ್ನು ನೋಡ್ಬಿಟ್ಟು ಭಾಳ ಖುಷಿಪಟ್ಟರು ರಮೇಶ್ ಸರ್. ಏನು ಮಾಡ್ತಾಯಿದ್ದೀರಾ ಇಲ್ಲಿ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಿರಲ್ಲ, ಏನು ಮಾಡ್ತಾಯಿದ್ದೀರಾ ಇಲ್ಲಿ? ಸರ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಒಂದು ತಲೆಯಲ್ಲಿ ಇಟ್ಕೊಂಡು ಉತ್ತಮ ವಿಲನ್ ಶುರುವಾದಾಗ ಫೋನ್ ಮಾಡಿದ್ರು. ಅಜಯ್ ನಮಸ್ಕಾರ, ರಮೇಶ್ ಅವ್ರಿಗೆ ಮಾತಾಡ್ತೀನಿ. ಸರ್ ಹೇಳಿ ಸರ್, ಗೊತ್ತು ಹೇಳಿ ಸರ್, ಅದು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಹೌದಾ, ಹೇಳಿ ಸರ್ ತಮಿಳಲ್ಲಿ? ತಮಿಳ್, ಓಕೆ. ಅದೇ ನೀವು ಲೀಡಾಗಿ ಆ್ಯಕ್ಟ್ ಮಾಡ್ತೀರಾ, ಹೀರೋಗಿ ಆ್ಯಕ್ಟ್ ಮಾಡ್ತೀರಾ, ಈ ಥರ ಪಾತ್ರಗಳು ಮಾಡ್ತಿರೋ ಸರ್, ನೀವು ಹೇಳಿ ಸರ್ ದಯವಿಟ್ಟು. ನಾನೊಬ್ಬ ಕಲಾವಿದ, ಫಸ್ಟು ಐ ಆಮ್ ಆನ್ ಆ್ಯಕ್ಟರ್, ಅದು ನೆಕ್ಸ್ಟು ವಿಲನ್ನು, ಹೀರೋ, ಸೈಡ್ ಆರ್ಟಿಸ್ಟು, ಕ್ಯಾಮಿಯೋ, ಇದೆಲ್ಲ ಬರುತ್ತೆ, ಹೇಳಿ ಸರ್. ಇಲ್ಲ ಅದರಲ್ಲಿ ಡೈಲಾಗ್ಸ್ ಏನೂ ಇರೋಲ್ಲ ನಿಮಗೆ, ಬಟ್ ನೀವು ಕಮಲ್ ಹಾಸನ್ ಅವ್ರ ಪಕ್ಕದಲ್ಲಿ, ಕಮಲ್ ಹಾಸನ್ ಅವ್ರ ಪಕ್ಕದಲ್ಲ
ಯಾವತ್ತಿಂದ ಸರ್ ಯಾವತ್ತಿಂದ ಅಲ್ಲ ರೀ ಅದು ಕಥೆ ಸರ್ ಯಾವತ್ತಿಂದ ಶೂಟಿಂಗ್ ಹೇಳಿ ಸರ್ ಸೊ ಇಷ್ಟೇ ಆಗಿತ್ತು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಮಲ್ ಹಾಸನ್ ಅವರು ಡಿಕ್ಷನರಿ, ಆ್ಯಕ್ಟಿಂಗಿನ ಡಿಕ್ಷನರಿ ಅವ್ರನ್ನ ನೋಡ್ಕೊಂಡು ಬೆಳೆದಂಥವ್ರು ನಾವೆಲ್ಲ, ನಾವು ನೀವುಗಳೆಲ್ಲ ನೋಡ್ಕೊಂಡು ಬೆಳೆದಂಥವ್ರು. ಅವ್ರ ಪಕ್ಕದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ? ನೀವು ಬಿಡ್ತೀರಾ? ಸೊ ಎಂಥ ಸಣ್ಣ ಪಾತ್ರ ಆದರೂ ಅವ್ರ ಪಕ್ಕದಲ್ಲಿ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಭಾಳ ಪುಣ್ಯವಂತ. ಸೊ ಅದರಲ್ಲಿ ಅವರು ಸೂಪರ್ ಸ್ಟಾರ್ ಕ್ಯಾರೆಕ್ಟರ್ ಮಾಡಿದ್ದೆ, ಅದರಲ್ಲಿ ನಾನು ಅವರ ಅಸಿಸ್ಟೆಂಟ್. ಎಲ್ಲರೂ ಹೇಳ್ತಾರೆ ಏನೇ ನೀನು ಹೀರೋ ಆಗೆಲ್ಲ ಆ್ಯಕ್ಟ್ ಮಾಡ್ಬಿಟ್ಟು ನೀನು ಅವ್ರ ಪಕ್ಕದಲ್ಲಿ ಒಂದು ಸುಮ್ಮನೆ ಅಲ್ಲ, ನಾನೊಬ್ಬ ಕಲಾವಿದ, ಫಸ್ಟು ಆ್ಯನ್ ಆ್ಯಕ್ಟರ್, ಆಮೇಲೆ ಹೀರೋ, ಆಮೇಲೆ ವಿಲನ್. ಸೊ ನನಗದು ಖುಷಿ ಕೊಟ್ಟಂಥ ಅದರಲ್ಲಿ ಸಾಕಷ್ಟು ಜನ ಕನ್ನಡಿಗರಿದ್ದಾರೆ ಸರ್. ಭಾರ್ಗವಿ ನಾರಾಯಣ್ ಇದ್ದಾರೆ, ಮ್ಯಾಜಿಕ್ ರಮೇಶ್ ಅವರಿದ್ದಾರೆ, ಪ್ರಕಾಶ್ ಬೆಳವಾಡಿ ಇದ್ದಾರೆ, ಸಾಕಷ್ಟು ಜನ ಕನ್ನಡದವ್ರು ಇದ್ದಾರೆ. ಸುಮನ್ ಜಾದೂಗರ್ ಇದ್ದ, ಜಯದೇವ್ ಇದ್ದ, ಜಯದೇವ್ ಇದ್ದ, ಸಾಕಷ್ಟು ಜನ ಇದ್ದಾರೆ. ವೆರಿ ಫಾರ್ಚುನೇಟ್ ಥಿಂಗ್ ಫಾರ್ ಮಿ. ಎಷ್ಟು ಸಹ ಮಾಡಿದ್ರಿ ಕಮಲ್ ಸರ್ ಜೊತೆ? ಸರಿ ಸುಮಾರು ಒಂದು 2 ವೀಕ್ಸ್. ಇಲ್ಲೂ ಬೆಂಗಳೂರಲ್ಲಿ ಶೂಟ್ ಆಯಿತು, ಚೆನ್ನೈಯಲ್ಲಿ ಶೂಟ್ ಆಯಿತು. ಸೊ ನೀವು ಹೇಳ್ದಂಗೆ ಅದು ನಡೆದಾಡೋ ವಿಶ್ವಕೋಶ ಅದು. ಅಬ್ಸಲ್ಯೂಟ್ಲಿ ಸರ್. ಬರೀ ಆ್ಯಕ್ಟಿಂಗ್ ಬಗ್ಗೆ ಅಂತ ಹೇಳ್ತಲ್ಲ ನಾನು. ಸಿನಿಮಾಟೋಗ್ರಫಿ ತೊಗೋತೀರಾ, ಲೈಟಿಂಗ್ ತೊಗೋತೀರಾ, ಕಾಸ್ಟ್ಯೂಮ್ ತೊಗೋತೀರಾ, ಮೇಕಪ್ ತೊಗೋತೀರಾ, ಸೆಟ್ ತೊಗೋತೀರಾ, ಊಟ ತೊಗೋತೀರಾ, ಎಲ್ಲದರಲ್ಲೂ ಈಸ್ ಅ ಪರ್ಫೆಕ್ಷನಿಸ್ಟ್. ಈ ಸೀನಲ್ಲಿ ಈ ಕ್ಯಾಮ್ರಾ ಯಾವ ಕ್ಯಾಮ್ರಾ ಹಾಕಬೇಕು, ಯಾವ ಲೆನ್ಸ್ ಹಾಕಬೇಕು, ಯಾವ ಲೈಟಿಂಗ್ ಯಾವ್ದು ಇಡಬೇಕು, ಪಾರು ಇದು ಯಾವ್ದು ಇಡಬೇಕು. ಅವರು ಬಂದು ಇದು ನೋಡಿ ಇದು ಸರಿ ಇಲ್ಲ, ಒಂದು ಸ್ವಲ್ಪ ಇದು ಮಾಡೋದು ಸರಿ ಹೋಗುತ್ತಾ ಅಂತ ಕೇಳ್ತಾರೆ. ಮಾಡಿ ಅಂತ ಹೇಳಲ್ಲ ಅವರು. ಇದು ನೋಡಿ ಇದು ಸ್ವಲ್ಪ ಸರಿ ಹೋಗುತ್ತಾ, ಓಕೆನಾ? ದಟ್ ಶೋಸ್ ಇಸ್ ಹಂಬಲ್ನೆಸ್. ಮಾಡಿರಿ ಇದನ್ನ ಅಂದರೆ ಸ್ಟಾರ್ಗಿರಿ ಆಗ್ಬಿಡುತ್ತೆ ಅಲ್ವಾ? ಸೊ ವಿ ಹ್ಯಾವ್ ಟು ಲರ್ನ್. ನಾವು ಆ್ಯಕ್ಟರ್ಸ್ ಆಗಿ ವಿ ಹ್ಯಾವ್ ಟು ಲರ್ನ್ ದೋಸ್ ಥಿಂಗ್ಸ್. ಸಿನಿಮಾ ಚೆನ್ನಾಗಾಯ್ತದು, ಉತ್ತಮ ವಿಲನ್. ಓಕೆ. ಯಾಕೆಂದರೆ ಫಸ್ಟ್ ರನ್ನಿಂಗ್ ಟೈಮ್ ಇದ್ದಿದ್ದು 3 hours 15 minutes ಏನೋ. ಅಯ್ಯೋ ಫಸ್ಟು. ಸೊ ಅದೆಲ್ಲ ಕಟ್ ಮಾಡಿ 240 ಬಂದಿಟ್ರು. ಸೊ ತುಂಬ ಚೆನ್ನಾಗಿತ್ತು ಸಿನಿಮಾ. ಜನಕ್ಕೆ ಅರ್ಥ ಆಗಲಿಲ್ಲ. ಬೌನ್ಸ್ ಇದು. ಬಟ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಸಿನಿಮಾ. ಆ್ಯಂಡ್ ನನ್ನ ಪುಣ್ಯ ಏನು ಅಂದರೆ ಪಾರ್ವತಿ ಮೆನನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಜಯರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ನಮ್ಮ ಊರ್ವಶಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಕೆ ಬಿ ಸರ್, ಕೆ ಬಾಲಚಂದ್ರ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ವಿಶ್ವನಾಥ್. ಸೊ ಇವರೆಲ್ಲ ಒಂದೇ ಫ್ರೇಮಲ್ಲಿ ಇರ್ತಾರೆ, ನಾವು ಇರ್ತೀವಿ ಅವ್ರ ಜೊತೆ. ಸೊ ಐ ಶೇರ್ ದ ಸ್ಕ್ರೀನ್ ವಿತ್ ದೀಸ್ ಲೆಜೆಂಡ್ಸ್ ಅಂತ. ಸೂಪರ್. ಸೊ ಈಗ ತಮಿಳಲ್ಲಿ ಅವಕಾಶ ಸಿಗ್ತಾ ಇದೆ? ವಾಯ್ಸ್ ಆಫ್ ಕೋರ್ಸ್. ಎಷ್ಟು ಫಿಲ್ಮ್ಸ್ ಆಯಿತು? ಪುರಿಯಾಲನ್ ಆಯಿತು, ಉತ್ತಮ ವಿಲನ್ ಆಯಿತು, ಕುರೆಯೋನ್ ರೂಮಿಲ್ಲೈ ಆಯಿತು. ಆಮೇಲೆ ಎಲ್ ವಿ ಪ್ರಸಾದ್ಗೆ ಒಂದು ಸಿನಿಮಾ ಮಾಡಿದ್ವಿ, ಅಂದಮ್ ಅಂತ. ಅದು ನಡೀತಾ ಇದೆ ತಮಿಳೆ. ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ. ಅಂದಮ್ ಅಂತ. ಅದಲ್ಲಿರೋ ದಾಯಮ್ ಅಂತ ಒಂದು ಸಿನಿಮಾ ಮಾಡಿದೆ. ದಾಯಮ್ ಅಂತ ಆಯಿತು. ನಾನೇ ಲೀಡಾಗಿ ಒಂದು ಎಕ್ಸ್ ವಿಡಿಯೋಸ್ ಅಂತ ಒಂದು ಸಿನಿಮಾದಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ಈ ಪೋರ್ನ್ ಸೈಟ್ಗಳು, ಅದರ ಬ್ಯಾಡ್ ಎಫೆಕ್ಟ್ಸು ಏನೇನಿದೆ ಅದ್ರ ಬಗ್ಗೆ ಒಂದು ಸಿನಿಮಾ ಬಂತು. ಸೊ ಅದರಲ್ಲಿ ನಾನು ಜರ್ನಲಿಸ್ಟ್, ನಾನು ಅದನ್ನು ಎಲ್ಲ ತನಿಖೆ ಮಾಡಿ ಯಾರೇನು ಮಾಡ್ತೀನಿ ಅದನ್ನು ಒಂದು ಬಿಂಬಿಸೋ ಅಂತ ಒಂದು ಪಾತ್ರ. ಸೊ ಐ ವಾಸ್ ದ ಲೀಡ್. ಅದೊಂದಾಯಿತು. ಈಗ 2 ಸಿನಿಮಾ ಶುರು ಆಗ್ತಿದೆ ಸೆಪ್ಟೆಂಬರಿಂದ. ಸೊ ಕನ್ನಡಕ್ಕಿಂತ ತಮಿಳಲ್ಲೇ ಜಾಸ್ತಿ ಬ್ಯುಸಿ ಇದ್ದೀರಿ? ಚೂಡು ಗ್ರೇಟ್. ಅಲ್ಲ ಹಾಗೆ ಅಂತಲ್ಲ, ನನಗೆ ಆವಾಗಲೇ ಹೇಳಿದಾಗೆ ಕನ್ನಡದಲ್ಲಿ ಮಾಡೋದು ಭಾಳ ಇಷ್ಟ. ಕರಿಬೇಕಷ್ಟೆ, ಚೆನ್ನಾಗಿ ನೋಡಿ ಕರಿಬೇಕಷ್ಟೇ. ನಮ್ಮ ನಿರ್ದೇಶಕರುಗಳು ಪಾತ್ರಗಳನ್ನ ಸೃಷ್ಟಿ ಮಾಡುವಂಥ ಬರಹಗಾರರು. ಸೊ ಅವ್ರು ಕರಿಬೇಕಷ್ಟೆ. ನಾನು ಇಲ್ಲೇ ನಡೀರಿ ಶೂಟಿಂಗು ಹಿಂಗೆ ರೆಡಿ ಇದ್ದೀನಿ ನಾನು ಕನ್ನಡದಲ್ಲಿ ಮಾಡಬೇಕು ಅಂದರೆ. ಬಟ್ ಸಮಸ್ಯೆ ಅದೇ, ಐ ಡೋಂಟ್ ನೋ ಯಾಕೆ ಸಮಸ್ಯೆ ಇಲ್ಲಿ ಅಂದರೆ, ನೀವು 5 ಇದ್ದೀರಾ, ಅದಕ್ಕೆ ನಾವು ನಿಮ್ಮನ್ನು ಲೀಡ್ ಮಾಡೋಕ್ಕಾಗಲ್ಲ. ತಮಿಳಲ್ಲಿ ಹಾಗೇನಿಲ್ಲ. ಸೂರ್ಯ ಇಸ್ ವೆರಿ ಮಚ್ ಶಾರ್ಟರ್ ದ್ಯಾನ್ ಮೀ. ಇಷ್ಟೇ ಇದ್ದಾರೆ. ಆಮಿರ್ ಖಾನ್ ಇಷ್ಟೇ ಇದ್ದಾರೆ. ಹೈಟ್ ಯಾಕೆ ಮ್ಯಾಟ್ರ್ ಆಗುತ್ತೆ ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ. ಐ ಡೋಂಟ್ ನೋ. ಈ ಪ್ರಶ್ನೆ ಇಡ್ತಾರೆ ನಿಮ್ಮ ಮುಂದೆ? ಡೆಫಿನೆಟ್ಲಿ ಇರ್ತಾರೆ ಕನ್ನಡದಲ್ಲೇ. ಸರ್ ನೀವು 5 ಇದ್ದೀರಾ, ಸ್ವಲ್ಪ ಸಾರಿ ಸರ್ ಅಂತಾರೆ. ಓಕೆ ಫೈನ್. ಅಲ್ಲ ಸರ್, ಸೂರ್ಯ ಅವರು ಅನುಷ್ಕಾ ಶೆಟ್ಟಿ ಜೊತೆ ಒಂದು ಸಿನಿಮಾ ಮಾಡ್ತಾರೆ, ಹಿಂಗಿದೆ ಅವ್ರದ್ದು ಈಕ್ವೇಷನ್. ಅನುಷ್ಕಾ ಶೆಟ್ಟಿ ಹಿಂಗಿದ್ರೆ ಸೂರ್ಯ ಹಿಂಗಿದ್ದಾರೆ ಹೇಳಿದ್ದು. ಇಟ್ಸ್ ಆಲ್ ಅಬೌಟ್ ಆ್ಯಂಗಲ್ಸ್, ಕ್ಯಾಮ್ರಾ ಆ್ಯಂಗಲ್ಸ್. ಡೋಂಟ್ ನೋ. ಈಗಲೂ ಆ್ಯಕ್ಟ್ ಮಾಡ್ತೀನಿ ನಾನು, ಲೀಡಾಗಿ ಮಾಡ್ತೀನಿ, ವಿಲನಾಗಿ ಮಾಡ್ತೀನಿ, ಕಮಿಡಿಯನ್ ಆಗಿ ಮಾಡ್ತೀನಿ. ಮತ್ತು ನೀವು ಹೀರೋನೇ ಕೊಡಿ ಅಂತೇನು ಕೇಳ್ತಾ? ಅಯ್ಯೋ ಖಂಡಿತ ಇಲ್ಲ. ಅಲ್ಲ, ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೆ
ನಿಮ್ಮ ಪ್ರತಿಭೆ ತೂಕ ಇರುವಂಥ ಪಾತ್ರ. ಹೌದು ಅಬ್ಸಲ್ಯೂಟ್ಲಿ. ಒಂದು ಸೀನ್ ಬಂದರೂ ಅದು ನನ್ನ ಮಗಂದು ರಿಜಿಸ್ಟರ್ ಆಗಬೇಕು. ಜನಕ್ಕೆ ಹೌದಪ್ಪ ಈ ಕ್ಯಾರೆಕ್ಟ್ರಿಂದ ಹಿಂಗಾಯಿತು ಅನ್ಬೇಕು. ಲೀಡಾಗೂ ಮಾಡ್ತೀನಿ, ಯಾಕೆ ಮಾಡಬಾರ್ದು? ವೈ ನಾಟ್? ಹಾಗೇನು ಅದು ಕೂಡ ಪಾತ್ರನೇ. ಎಕ್ಸಾಕ್ಟ್ಲಿ, ಕತೆ ಹೇಳುವಂಥ ಒಂದು ಪಾತ್ರನೇ ಅದು ಅಲ್ವಾ? ನೋಡೋಣ. ಅದೇ ಹಿಂದಿನಲ್ಲಿ ಒಂದು ನೆಟ್ಫ್ಲಿಕ್ಸ್ಗೊಂದು ಶುರು ಆಗಬೇಕು, ಹಿಂದಿ ಅದರಲ್ಲಿ ನೆಟ್ಫ್ಲಿಕ್ಸ್ಗೊಂದು ಸೀರೀಸ್ ಶುರು ಆಗ್ತದೆ. ಸುಭಾಷ್ ಘೈ ಅವರ ಅಸೋಸಿಯೇಟ್ ಒಬ್ಬರು, ಸೊ ಅವರು ಅದನ್ನು ಹೆಲ್ಪ್ ಮಾಡ್ತಿದ್ದಾರೆ. ಮಾತುಕತೆ ನಡೀತಾ ಇದೆ. ಇಷ್ಟು ನಾ ಈ ಥರ ಬೊಗಳೋ ಬಾಸು ಅಪ್ರೈಸಲ್ ಲೆಟರ್ ನೋಡಿದ್ರೆ ಬೋಂಡಾ ತಿಂದು ಕೈ ಒರೆಸ್ಕೊಳ್ಳೋದಕ್ಕೂ ಯೋಗ್ಯತೆ ಇರಲ್ಲ. ಒಂದು ಜನ ಕೇಳ್ತಿದ್ರು, ಸೊ ನಂಜುಂಡ ಪಾತ್ರ ಆದ ನಂತರ ತುಂಬ ತೆರೆಮರೆಗೆ ಹೋಗ್ಬಿಟ್ರು, ಅವ್ರಿಗೇನು ಪರ್ಸನಲ್ ಪ್ರಾಬ್ಲಮ್ ಆಗೋಯ್ತಾ ಅಥವಾ ಏನು ಕನ್ನಡದವ್ರು ಅವಕಾಶ ಕೊಡಲಿಲ್ವಾ ಅಂತ. ಸೊ ಈ ಬಹುಶಃ ಈ ಸಂದರ್ಶನ ಆದಮೇಲೆ ತಮಿಳಲ್ಲಿ ಅವ್ರು ಬಿಸಿ ಇದ್ದಾರೆ ಅಂತ ಬಹುಶಃ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ತಮಿಳಲ್ಲಿ ಬಿಸಿ ಇದ್ರು, ಎಷ್ಟೇ ಬಿಸಿ ಇದ್ರು, ಎಷ್ಟೇ ಬಿಸಿ ಇದ್ರು, ಕನ್ನಡದವ್ರು ಕರೆದ್ರೆ ಯಾವಾಗಲೂ ರೆಡಿ. ನಾವು ಯಾವಾಗಲೂ ರೆಡಿ, ಈಗಲೂ ರೆಡಿ. ಕರಿಬೇಕಷ್ಟೆ. ಓಕೆ. ಕರೆಯದೆ ಬರುವವನ ಬರೆಯದೆ ಓದುವವನ ಬರಿಗಾಲಲ್ಲಿ ನಡೆಯುವವನ ಕರೆತಂದು ಕೆರೆತಲ್ಲಿ ಹೊಳೆ ಸರ್ವಜ್ಞ ಅಂತಾರಲ್ಲ, ಹಂಗಾಗತ್ತೆ ಇಲ್ಲೇ ಇದ್ರೆ. ಓಕೆ, ನೈಸ್. 35 ವರ್ಷದ ಕರಿಯರ್ ಇತ್ತು, ಜಸ್ಟ್ ಆ್ಯಕ್ಟಿಂಗ್ ಕರಿಯರ್. ಅಂದರೆ 89 ನಿಮ್ಮ ನಾಟಕದ ಲೆಕ್ಕ ಹಾಕಿದ್ರೆ ಅಲಹಾಬಾದ್ 35 ವರ್ಷದ ಕರಿಯರ್. ಸೂಪರ್, ವೆರಿ ನೈಸ್. ಸೊ ಇವತ್ತು ನಮಗೇನೋ ಟಯರ್ಡ್ ಆಯಿತು, ಬಿಡಪ್ಪ ಬೇರೆ. ಈ ಕೆಲವರು ಬಾಲನಟರುಗಳು ಬಿಸ್ನೆಸ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ, ನಾವು ನೋಡಿದ್ವಿ. ಸೊ ಆ ಥರದ್ದೇನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಆಬ್ವಿಯಸ್ಲಿ ಬರುತ್ತೆ ನಿಮಗೆ. ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಥಾಟ್ಸ್ ಬಂದೇ ಬರುತ್ತೆ. ಪ್ಲ್ಯಾನ್ ಬಿ ಇಟ್ಕೋಬೇಕಾ, ಪ್ಲ್ಯಾನ್ ಸಿ ಇಟ್ಕೋಬೇಕಾ, ಇದಾಗದಿದ್ರೆ ಏನು. ಎಲ್ಲೋ ಒಂದು ಕಡೆ ನಮಗೆ ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಯಾಕಾಗಲ್ಲ? ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಪ್ರಯತ್ನ ಮಾಡೋದು ಮಾಡು, ಮಿಕ್ಕಿದವನಿಗೆ ಬಿಡು ಅಷ್ಟೇ. ಸೊ ನಾನು ಯಶೆಲ್ಲ ಭಾಳ ಕ್ಲೋಸ್ ಫ್ರೆಂಡ್ಸು. ನಾನು ಅವನ್ನ ಮೈಸೂರಿಂದ ಇಲ್ಲಿಗೆ ಬೆನಕ ಕರ್ಕೊಂಡ್ಬಂದಿದ್ದೆ. ವೀಕೆಂಡ್ ವಿತ್ ರಮೇಶ್ ಎಲ್ಲ ಅವನೇ ಹೇಳ್ಬಿಟ್ಟು. ಸೊ ನಾನು ಹೇಳೋದ್ರಲ್ಲಿ ಏನು ಉತ್ಪ್ರೇಕ್ಷೆ ಏನಿಲ್ಲ. ಅಂದರೆ ಆ ಡೆಡಿಕೇಶನ್ನು, ಆ ಪ್ಯಾಷನ್ನು ಅವ್ನು ಮಾಡಬೇಕು ಅನ್ನೋ ಒಂದು ಛಲ ಇದೆಯಲ್ಲ, ಇಟ್ ಹ್ಯಾಸ್ ಟುಕ್ ಹಿಮ್ ಸಮ್ವೇರ್ ಎಲ್ಸ್. ಆ್ಯಂಡ್ ನಮ್ಮ ಕನ್ನಡದ ಬಾವುಟನ ಇಡೀ ಗ್ಲೋಬಲ್ ಇದರಲ್ಲಿ ಅವನು ಇದು ಮಾಡಿದ್ದಾನೆ. ಸೊ ದಟ್ಸ್ ರಿಯಲಿ ವಂಡರ್ಫುಲ್. ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಅವನಾಗಿರ್ಬೋದು, ನಮ್ಮ ರಕ್ಷಿತ್ ಶೆಟ್ಟಿ, ಸಂಚಾರಿ ವಿಜಯ್ ಅವರೆಲ್ಲ ನಮ್ಮ ರೆಪರ್ಟ್ರಿ. ನಾವು ನಾಟಕದ ಒಂದು ಶಿಬಿರ ಮಾಡಿದ್ವಿ, ದರ್ಪಣ ಅಂತ. ಅದರಲ್ಲಿ ದೇ ವರ್ ಸ್ಟೂಡೆಂಟ್ಸ್. ಸೊ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ನಾನು ರಕ್ಷಿತ್, ಸಂಚಾರಿ ವಿಜಯ್ ಹೋಗ್ಬಿಟ್ರು. ಬಾಳು ಕಟ್ಟಿಕೊಂಡಾಯ್ತು, ಬಯಸಿದ್ದೀಗ ದಕ್ಕಾಯ್ತು, ಗಂಗಾ ನದಿ ಮಿಂದಾಯ್ತು. ಲೈಫ್ ನಡೀತಾ ಇದೆ ಮತ್ತು ಒಬ್ಬರ ಬದುಕಿನ ನಿಯಮಗಳು ಇನ್ನೊಬ್ರಿಗೆ ಅಪ್ಲೈ ಆಗುತ್ತೆ. ಖಂಡಿತ ಆಗಲ್ಲ. ನೋಡಿ ಸರ್, ಹಿಂಗಿರೋದು ಹಿಂಗಿರಲ್ಲ, ಮತ್ತೆ ಹಿಂಗಿರೋದಿಲ್ಲ, ಸಾಧ್ಯನೇ ಇಲ್ಲ. ಸೊ ವಿ ಆರ್ ಆಲ್ ಲಿವಿಂಗ್ ಆರ್ ಓನ್ ಲೈಫ್ಸ್. ನೀವು ನಿಮ್ಮ ಟೈಮ್ ಲೈನಲ್ಲಿ ನಡೀತಾ ಇದ್ದೀರಾ, ನನ್ನ ಟೈಮ್ ಲೈನಲ್ಲಿ ನಡೀತಾ ಇದ್ದೀನಿ, ಬೇರೆಯವರು ಬೇರೆ ಟೈಮ್ ಲೈನ್. ಸೊ ಎಲ್ಲದಕ್ಕೂ ಸಾಮ್ಯತೆ ಇಲ್ಲ. ವಿ ಜಸ್ಟ್ ಇಂಟರ್ಸೆಕ್ಟಿಂಗ್. ಅಂದರೆ ಒಂದು ಕಡೆ ಆವಾಗ ಸೇರ್ತೀವಿ ಮತ್ತು ಡಿವೈಡ್ ಆಗ್ತೀವಿ ಅಷ್ಟೇ. ರೈಲ್ವೆ ಹಳಿಗಳಿದ್ದಂಗೆ. ಯಾವುದು ರಿಗ್ರೆಟ್ಸ್ ಇಲ್ಲ? ನಥಿಂಗ್ ಎಟ್ ಆಲ್. ಏನೋ ಇಲ್ಲ, ನನಗೆ ಮುಕ್ತ ಆದ್ಮೇಲೆ ಏನೋ ದೊಡ್ಡ ಅವಕಾಶ ಸಿಗಬೇಕಿತ್ತು. ನನಗೊಂದು ರಿಗ್ರೆಟ್ ಇದೆ. ಯಾವುದು ಅಂದರೆ NSD ಮಾಡಬೇಕು ಅಂತ ನನಗೆ ಭಾಳ ಇಷ್ಟ ಆಯಿತು. ಡೆಲ್ಲಿಗೆ ಹೋಗಬೇಕು. ಹೌದು, ಡೆಲ್ಲಿಗೆ ಹೋಗಿ ಮಾಡಬೇಕು ಅಂತ. ಅದೊಂದು ನನ್ನ ರಿಗ್ರೆಟ್ಸ್ ಲಿಸ್ಟಲ್ಲಿ ಅದೊಂದಿದೆ. ಅದು ಬಿಟ್ಟರೆ ಯಾಕೆ ಹೋಗಲಿಲ್ಲ? ಪ್ರಾಯಶಃ ಮುಕ್ತ ಆದಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಾಕಷ್ಟು ಅವಕಾಶಗಳು ಇಲ್ಲೇ ಬಂದ್ಬಿಟ್ಟು ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಕುಡಂಟ್ ಹೋದೆ. ಇವಾಗ ಐ ಆಮ್ ರಿಗ್ರೆಟಿಂಗ್. ಆಗಲ್ಲ. ಮನೋಜ್ ಬಾಜ್ಪೇಯಿ, ನಸಿರುದ್ದೀನ್ ಶಾ ಥರಲ್ಲ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಳ್ಳೆ ಆ್ಯಕ್ಟರ್ ಆಗ್ಬೋದಾಗಿತ್ತೇನೋ ಅಂತ. ಸೊ ನಿಮ್ಮ ಆ್ಯಕ್ಟಿಂಗ್ ಹುಡುಕಾಟ ಇನ್ನೂ ಇದೆ? ಡೆಫಿನೆಟ್ಲಿ ಸರ್. ಐ ಎಕ್ಸ್ಪ್ಲೋರ್. ನನ್ನಲ್ಲಿರ್ತಕ್ಕಂಥ ಒಬ್ಬ ಕಲಾವಿದನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ಆಗಲೇ ಆ ಕಲೆಗೆ ಬೆಲೆ, ಆಗಲೇ ಒಂದು ಆ ಪಾತ್ರಕ್ಕೆ ಬೆಲೆ. ಇಲ್ಲದೇ ಅದು ಫೇಕ್ ಅನ್ನಿಸ್ಬಿಡುತ್ತೆ, ಅಥವಾ ನಮಗೆ ನಾವು ಮಾಡ್ಕೋತಿರೋ ಮೋಸ ಅನ್ನಿಸ್ಬಿಡುತ್ತೆ ಅಲ್ವಾ? ಸೊ ಯು ಹ್ಯಾವ್ ಟು ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ನೀವು ನಿಮ್ಮ ಬಗ್ಗೆ, ನಿಮ್ಮೊಳಗಿರ್ತಕ್ಕಂಥ ನಟನ ಬಗ್ಗೆ ನೀವು ಪ್ರಾಮಾಣಿಕವಾಗಿರಬೇಕು. ಇಲ್ಲದ್ರೆ ಭಾಳ ಕಷ್ಟ ಆಗುತ್ತೆ. ಇನ್ ದ ಸೆನ್ಸ್ ಬೇರೆಯವ್ರಿಗಲ್ಲ, ನಿಮಗೆ ಕಷ್ಟ ಆಗುತ್ತೆ. ಅಯ್ಯೋ, ನಾನು ಈ ಥರ ಮೋಸ ಮಾಡ್ಕೊಂಬಿಟ್ನಲ್ಲ, ನಾನು ಮೋಸ ಮಾಡ್ಕೊಂಬಿಟ್ನಲ್ಲ ಅಂತ ನೀವು ಜೀವನ ಪೂರ್ತಿ ಕೊರಗ್ತೀರೇ ಹೊರತು ಬೇರೆಯವ್ರಿಗೂ ಮೋಸ ಆಯಿತು ಅಂತಲ್ಲ. ನನ್ನಲ್ಲಿರ್ತಕ್ಕಂಥ ನಟನ್ನ ನಾನು ಅದನ್ನು ಮುಚ್ಚಿಟ್ಕೊಂಡಲ್ಲ, ಅದು ಕಾಡ್ತಾ ಹೋಗುತ್ತೆ ನಾನು ಸಾಯೋರು. ಅದಾಗಬಾರ್ದು. ಯಾವುದೇ ಒಬ್ಬ ಕಲಾವಿದನಿಗೂ ಅದಾಗಬಾರ್ದು. ಸೊ ವಿ ನೀಡ್ ಟು ಎಕ್ಸ್ಪ್ಲೋರ್ ಆಸ್ ಅನ್ ಆ್ಯಕ್ಟರ್. ನಾನು ಅದನ್ನೇ ಹೇಳೋದು, ರಂಗಭೂಮಿ, ಸೀರಿಯಲ್ಲು ಮತ್ತು ಸಿನಿಮಾ ಏನಿದೆ, ಈ ಮಾಧ್ಯಮಗಳೇನಿದೆ, ಇಟ್ಸ್ ಆಲ್ ದ ಸೇಮ್. ಬಟ್ ಏನು ಅಂದರೆ ನಾವು ಉತ್ಪ್ರೇಕ್ಷೆಗಳು ಮಾಡ್ತೀವಿ. ಸ್ಟೇಜ್ ಇಷ್ಟು ದೊಡ್ಡದಿರುತ್ತೆ,
ಆಯಿತಾ. ಸ್ಟೇಜ್ ಇಷ್ಟು ದೊಡ್ಡದಿರುತ್ತೆ, ಅಲ್ಲಿಂದ ಇಲ್ಲಿ ತನಕ ಓಡಾಡ್ತಿರ್ತಾನೆ ನಟ. ಅಲ್ಲಿ ಎಕ್ಸಾಜರೇಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕೊನೆಯಲ್ಲಿ ಕೂತಿರ್ತಕ್ಕಂಥ ಪ್ರೇಕ್ಷಕನಿಗೆ ನನ್ನ ಪ್ರತಿಯೊಂದು ಮಾತಿನ, ಪ್ರತಿಯೊಂದು ಪದದ, ಪ್ರತಿಯೊಂದು ಅಕ್ಷರನೂ ಕೇಳಿಸ್ಬೇಕು. ಹಾಗೆ ನಾನು ಏನೇನು ಮೂವ್ಮೆಂಟ್ ಮಾಡ್ತೀನೋ ಅದನ್ನು ಪ್ರತಿಯೊಂದು ಮೈನ್ಯೂಟ್ ಮೂವ್ಮೆಂಟು ಅವನಿಗೆ ಕಾಣಿಸ್ಬೇಕು. ಹಾಗಾಗಿ ಎಕ್ಸಾಜರೇಟ್ ಮಾಡ್ತೀವಿ, ಉತ್ಪ್ರೇಕ್ಷೆ ಮಾಡ್ತೀವಿ ಸ್ಟೇಜ್ ಮೇಲೆ ಅಲ್ವಾ. ನಾನು ಗುಟ್ಟು ಹೇಳ್ತೀನಿ ಅಂತ ಹಿಂಗೆ ಹೇಳಿದ್ರೆ ಅಲ್ಲಿರೋನ್ಗೆ ಏನಪ್ಪ ಅಂತ ಕೇಳ್ತಾನೆ. ಅಲ್ಲಿ ನಾನು ಒಂದು ಗುಟ್ಟು ಹೇಳ್ತೀನಿ ಹಂಗೆ ಹೇಳಿದ್ರೆ ಅವ್ನಿಗೆ ಕೇಳಿಸ ಗುಟ್ಟು ಹೇಳ್ತೀಯ ನಾನು. ಇದು ಉತ್ಪ್ರೇಕ್ಷೆ ಅಲ್ವಾ. ಝೀರೋ ಅಂತ ಹೇಳಿ ನೀವು, ಅಂದರೆ ಝೀರೋ ಅಂತ ತೋರಿಸಿ ಕೈಯಲ್ಲಿ ಹಿಂಗೆ ತೋರಿಸೋದು. ಏನೋ ಝೀರೋ. ಇದು ರಂಗಮಂಚದ ಮೇಲೆ ಕ್ಯಾಮ್ರಾ ಎಷ್ಟೇ ಇರುತ್ತೆ ನಿಮಗೆ, ನೀವು ಝೀರೋ ಅಂದರೂ ಇದು ಕ್ಯಾಚ್ ಆಗುತ್ತೆ. ಸೊ ಇಷ್ಟೇ ಇರುತ್ತೆ. ಲಾರ್ಜಲ್ಲೂ ಅಷ್ಟೇ ನೀವು ಅಡ್ಯಾಪ್ಟಬಿಲಿಟಿ, ಅದು ನಾವು ಹೇಗೆ ರಂಗಭೂಮಿಯಿಂದ ಹೇಗೆ ಸೀರಿಯಲ್ಗೆ ಅಥವಾ ರಂಗಭೂಮಿಯಿಂದ ಹೇಗೆ ನಾವು ಸಿನಿಮಾಗೆ ಅಡ್ಯಾಪ್ಟ್ ಆಗಬೇಕು ಅನ್ನೋದು ವಿಚಾರ. ಆ ಸೂಕ್ಷ್ಮತೆ ಇರುತ್ತೆ. ಆ್ಯಂಡ್ ಇದು ಅಷ್ಟೇ, ನಾವು ಏನೇನು ಮಾತಾಡ್ತೀವಿ ಅಥವಾ ಏನೇನು ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ ಅದು ಕೂಡ ಅದಕ್ಕೆ ಪ್ರಮಾಣಗಳಿರುತ್ತೆ. ಇವಾಗ ಒಂದು ರಸ, ಈ ನವರಸಗಳನ್ನು ನಾವು ಹೇಗೆ ಬಳಸ್ಕೋತೀವಿ ಒಂದು ಪಾತ್ರಕ್ಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಸ್ಯ, ಏನು ಹಾಸ್ಯ? ತಿಳಿ ಹಾಸ್ಯ. ಚೆನ್ನಾಗಿತ್ತು. ಇದು ಹಾಸ್ಯನೇ ಆಗುತ್ತೆ. ಎರಡೂ ಹಾಸ್ಯನೇ, ಪ್ರಮಾಣಗಳು ಬೇರೆ. ಕೋಪ, ಇದು ಕೋಪ, ಇದು ಪ್ರಮಾಣಗಳು. ಸೊ ಈ ಪ್ರಮಾಣಗಳನ್ನು ನಾವು ಹೆಕ್ಕಿ ತಗೋಬೇಕು ಒಂದೊಂದು ಪಾತ್ರಕ್ಕೆ. ಓಕೆ ಇಷ್ಟು ಬೇಕಾಗುತ್ತೆ, ಒಂದು ಸ್ವಲ್ಪ ಬೇಕಾಗ್ಬೋದು, ಹೆಕ್ಕಿ. ಸೊ ಇದು ಅಡ್ಯಾಪ್ಟಬಿಲಿಟಿ ಆ್ಯಸ್ ಅನ್ ಆ್ಯಕ್ಟರ್. ಅದನ್ನು ನಾವು ಮಾಡ್ಕೋಬೇಕು. ಒಂದು ಪಾತ್ರ ನೋಡಿದ್ಮೇಲೆ ಓಕೆ ಹಿಂಗೆ ಮಾಡಬೇಕು, ಅಫ್ಕೋರ್ಸ್ ಡೈರೆಕ್ಟರ್ ಇರ್ತಾರೆ, ಇಲ್ಲ ಅಂತಲ್ಲ. ಒಬ್ಬ ನಟನ ಜವಾಬ್ದಾರಿ ಅದು. ಅವ್ನು ಹೇಗೆ ಪ್ರಿಪೇರ್ ಆಗ್ತಾನೆ. ನಾನು ಆ್ಯಕ್ಟರ್ ಪ್ರಿಪೇರ್ಸ್ ಅಂತೀನಿ. ಸೊ ಅವ್ನು ಹೇಗೆ ಪ್ರಿಪೇರ್ ಆಗ್ತಾನೆ ಒಂದು ಪಾತ್ರಕ್ಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಪರ್ಸ್ನಲ್ ಲೈಫ್ ಅದ್ಭುತ. ರೀಸೆಂಟಾಗಿ ಒಂದು 2.5 years ಆಯಿತು ನಾವು ಮದುವೆ ಆಗಿ. ಕೋವಿಡ್ ಮದುವೆ ನಮ್ಮದು. ಸೊ ಒಂದು ಖರ್ಚಿಲ್ಲದ ಮದುವೆ. ಇಲ್ಲ, ನನ್ನ ಗೆಸ್ಟ್ ಲಿಸ್ಟು 3000 ಮೆಂಬರ್ಸ್ ಇದ್ದರು. ಅನ್ಫಾರ್ಚುನೇಟ್ಲಿ ವಿ ಕುಡಂಟ್ ಡೂ ದಟ್. ಸೊ ಮೇಡಮ್ ಕಲಾವಿದರು. ಅವಳು ಹಿಟ್ಲರ್ ಕಲ್ಯಾಣ ಅಂತ ಒಂದು ಸೀರಿಯಲಲ್ಲಿ ಸರಸ್ವತಿ ಅನ್ನೋ ಒಂದು ಪಾತ್ರ ಮಾಡಿದ್ಲು. ಮನೆ ಒಳಗಡೆ ಬಿಟ್ಕೊಂಡಿರೋದೇ ದೊಡ್ಡ ವಿಷಯ. ಯಜಮಾನಿಯಾಗಿ ನಮ್ ತಲೆ ಮೇಲೆ ಕೂರ್ತೀನಿ ಅಂದ್ರೆ ನಾನ್ ಸುಮ್ಮನೆ ಇರ್ತೀನ. ಅದಲ್ಲದೆ ಅದಕ್ಕೆ ಮುಂಚೆ ಮಹಾದೇವಿ ಅಂತ ಒಂದು ಸೀರಿಯಲಲ್ಲಿ ಮಹಾದೇವಿ ಪಾತ್ರ ಮಾಡಿದ್ರು. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ತೆಲುಗುನಲ್ಲಿ ವೈದೇಹಿ ಪರಿಣಯ ಅಂತ ಒಂದು ಸೀರಿಯಲಲ್ಲಿ. ಮೇಡಮ್ ತೆಲುಗು ಬಿಸಿ. ಹೌದು. ಆಮೇಲೆ ಸೀತಮ್ಮ ವಾಕಿಟ್ಲು ಸಿರಿಮಲ್ಲೆ ಚೆಟ್ಟು ಅಂತ ಒಂದು ಇನ್ನೊಂದು ETVಲಿ ಬಂದಿತ್ತು, ಅದರಲ್ಲೂ ಲೀಡಾಗಿ ಆ್ಯಕ್ಟ್ ಮಾಡಿದರು. ಸೀರಿಯಲ್ ಬರ್ತಾ ಇದೆ, ಆ ಟೈಟಲ್ ಸೀರಿಯಲ್ ಬರ್ತಾ ಇದೆ. ವೈದೇಹಿ ಪರಿಣಯ ಬರ್ತಿದೆಯಲ್ಲ ಈಗ ಜೀ ಕನ್ನಡದಲ್ಲಿ. ಸೊ ಲೀಡು ಪ್ರೇಮ ವಿವಾಹ. ಇಲ್ಲಿ ಇನ್ನೊಂದು ಅದ್ಭುತವಾದಂಥ ಒಂದು ವಿಚಾರ ಏನು ಅಂದರೆ, ಅವ್ರ ತಂದೆ ಕಲಾಗಂಗೋತ್ರಿ ಮಂಜು ಅವರು ಏನಿದ್ದಾರೆ, ಅವರು ಕೂಡ ನಿರ್ದೇಶಕರು. ಗುಪ್ತಗಾಮಿನಿ ಅಂತ ಒಂದು ಸೀರಿಯಲ್ ಡೈರೆಕ್ಟ್ರು. ಹೌದು. ಸಾಕಷ್ಟು ಸೀರಿಯಲ್ಗಳನ್ನ ಡೈರೆಕ್ಟ್ ಮಾಡಿದಂಥ, ಸಾಕಷ್ಟು ಸಿನಿಮಾಗಳಿಗೆ ಅಸೋಸಿಯೇಟ್ ಡೈರೆಕ್ಟ್ರು, ಕೋ-ಡೈರೆಕ್ಟರಾಗಿ ವರ್ಕ್ ಮಾಡಿದಂಥ ವ್ಯಕ್ತಿ. ಅವರು ನನಗೆ ಮೈಮ್ ಹೇಳ್ಕೊಟ್ಟವರು. ನಾನು ಚಿಕ್ಕವನಿದ್ದಾಗ ಬಾಲ್ಭವನದಲ್ಲಿ ಅವರು ನನಗೆ ಮೈಮ್ ಹೇಳ್ಕೊಟ್ಟವ್ರು. ಮೈಮ್ ಹೇಗೆ ಮಾಡಬೇಕು, ಏನೋ ಮುಖಚರ್ಯಗಳನ್ನ ಹೇಗೆ ಅದನ್ನು ಬಳಸ್ಕೋಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದವ್ರು ನನಗೆ. ಇನ್ನೊಂದು ವಿಚಾರ ಏನು ಅಂದರೆ, ಇವರು ಅಂದರೆ ನನ್ನ ಹೆಂಡತಿಯ ತಂದೆ ಮತ್ತು ನಮ್ಮ ತಂದೆ ದೊಡ್ಡಪ್ಪ 3 ಜನ ಒಟ್ಟಿಗೆ ಡಿಪ್ಲೊಮಾ ಇನ್ ಥಿಯೇಟ್ರಿಕ್ಸ್ ಮಾಡಿದವರು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ. ಸೊ ಒಳ್ಳೆ ಕನೆಕ್ಷನ್. ಓಲ್ಡ್ ಇಸ್ ಸ್ಮಾಲ್ ಅಂತಾರಲ್ಲ. ವೆರಿ ನೈಸ್. ಬಟ್ ನಡೀತಾ ಇದೆ ಲೈಫು. ಆಲ್ ಗುಡ್, ಗ್ರೇಟ್. ಅದು ನಮ್ಮ ಮಕ್ಕಳು, ಫ್ಯಾಮಿಲಿ ಪ್ರೋಸೆಸ್ ಸರ್. ಇವೆಲ್ಲ ಆಗುತ್ತೆ, ಅದ್ರ ಪಾಡಿಗೆ ಅದಾಗತ್ತೆ. ನಾವೇನು. ಸೊ ಇಬ್ಬರು ಕಲಾವಿದರ ಬದುಕು, ಮೇಡಮು ಮತ್ತು ನೀವು ಇಬ್ಬರದ್ದು ನಡೀತಾ ಇದೆ. ಆಲ್ ಗುಡ್. ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್, ವಿತ್ ಆಲ್ ಯುವರ್ ವಿಶಸ್. ನಿಮ್ಮಂಥವರ ಸಹಕಾರ, ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ದೇವ್ರದೇ. ಒಂದಷ್ಟು ವರ್ಷ ಆದಮೇಲೆ ಕೆಲವು ಕಲಾವಿದರು ಡೈರೆಕ್ಷನ್ ಮಾಡಬೇಕು ಅಂತ ಯಾವಾಗ ಹೇಳ್ತಾರೆ, ಆ ಥರದ್ದು ಏನಾದ್ರು? ಯಾಕಂದ್ರೆ ತುಂಬ ಓದ್ಕೊಂಡಿದ್ದೀರಿ, ಸಾಹಿತ್ಯ, ರಂಗಭೂಮಿ ಎಲ್ಲ ಇದೆ, ನಿರ್ದೇಶನ ಐತೆ. ರಮೇಶ್ ಅರವಿಂದ್ ಸರ್ ಆ ಮನೆಗೆ ಬರಬೇಕು ನೀವು. ಬರೀ ಬುಕ್ಸ್ಗಳೇ ನನ್ನ ಇದು ತುಂಬ. ಇಲ್ಲೂ ಅಷ್ಟೇ, ಇವಿಷ್ಟು ಬರೀ ಬುಕ್ಸ್ಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ನಮ್ಮ ಸಣ್ಣ ವಯಸ್ಸಿಂದನೂ ಅಷ್ಟೇ ನಮ್ಗೆ ಹೇಳ್ಕೊಟ್ಟಿದ್ದೇನು ಅಂದರೆ, ಕೋಶ ಓದಬೇಕು, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಸೊ ಅದನ್ನು ನಾನು ಮೈಗೂಡಿಸ್ಕೊಂಡಂಥ ಒಂದು ಒಳ್ಳೆ ಅಭ್ಯಾಸ. ನಾನು ಓದ್ತಾನೆ ಇರ್ತೀನಿ. ಡೈರೆಕ್ಷನ್ ಎಸ್ ನನಗೆ ಒಂದು ಇಂಟ್ರೆಸ್ಟ್ ಇದೆ.
ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿದೆ. ಅದಕ್ಕೆ ನಮ್ಮ GS ಭಾಸ್ಕರ್ ಅವರು ಸಿನಿಮಾಟೋಗ್ರಫಿ ಮಾಡಿದರು. ನಾನು ಅದನ್ನು ಎಡಿಟ್ ಟೇಬಲ್ ಮೇಲೆ ನೋಡಿದಾಗ ಇನ್ನೂ ತುಂಬ ಕಲಿಯೋದಿದೆಪ್ಪ ರಾಜ ನೀನು ಅಂತ ಹಂಗೆ ಬಿಟ್ಬಿಟ್ಟು ನಿಮಗೆ ನೀವು ಹೇಳ್ಕೊಂಡು ಬಿಟ್ಬಿಡ್ರಿ. ಹೌದು, ಎಡಿಟೇ ಮಾಡೋಕ್ಕೆ ಹೋಗಲಿಲ್ಲ. ಸೊ ಭಾಳ ಕಲಿಯೋದಿದೆ ಅದ್ರ ಬಗ್ಗೆ. ಸೊ ಕಲಾವಿದನಾಗಿ ತುಂಬ ಚೆನ್ನಾಗಿದ್ದೀನಿ. ಸೊ ಈ ಕಲೆ ನಂಬೇ ಬದುಕಿದ್ದೀರಿ. ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಲೈಫ್ ಇಲ್ಲ. ವಾವ್, ಮತ್ತು ಅದು ಬ್ಲೆಸ್ಸಿಂಗ್ ಇದು. ದೇವರದೇ ನಿಮ್ಮಂಥವ್ರ ಆಶೀರ್ವಾದ. ತಾಳ್ಮೆ ಬೇಕು ಅನಿಸ್ತಲ್ವ ಬಹಳ? ಹೆವಿ ಸರ್. ಅಂದರೆ ಪೇಷನ್ಸ್ ಆ್ಯಂಡ್ ಪರ್ಸಿವಿಯರೆನ್ಸ್ ಅಂತೀವಿ. ತಾಳ್ಮೆ ಹಾಗೂ ಪರ್ಸಿವಿಯರೆನ್ಸ್ ಅಂದರೆ ನೀವು ಮಾಡಿದ್ದನ್ನೇ ಮಾಡಿ ನಿರಂತರತೆ. ಹೌದು. ಅದಿದ್ರೇ ಪ್ರಾಯಶಃ ನೀವು ಕಲಾವಿದರಾಗೋದು ಸಾಧ್ಯ. ನಾನು ಬರುವಂಥ ಕಲಾವಿದರಿಗೆ ಎಲ್ರಿಗೂ ಅದನ್ನೇ ಹೇಳೋದು, ನಾನು ಬಂದ ತಕ್ಷಣ ಸ್ಟಾರ್ ಆಗಿಬಿಡ್ತೀನಿ, ನಾನು ಬಂದ ತಕ್ಷಣ ಸೂಪರ್ ಹೀರೋ ಅಲ್ಲ. ಕಲಿಬೇಕು. ದಿಸ್ ಇಸ್ ಅ ಜರ್ನಿ. ಇದೊಂದು ಜರ್ನಿ ಸರ್. ಇದು ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಹೌದು, ಕರೆಕ್ಟು, ಹೋಗಬೇಕು. ಎಲ್ರಿಗೋಲು ಅದೇ ಇರೋದು, ನಾನು ಹೀರೋ ಆಗಬೇಕು, ದುಡ್ಡು ಮಾಡಬೇಕು. ಓಕೆ ಫೈನ್, ಆದರೆ ಆ ಜರ್ನಿನ ಎಂಜಾಯ್ ಮಾಡಲ್ಲ ನೀವು. ಅದಲ್ವ ಸಮಸ್ಯೆ. ಆ ಜರ್ನಿ ಹೇಗೆ ಹೋಗುತ್ತೆ, ಅದಕ್ಕೆ ನಾನು ಏನೇನು ಮಾಡ್ಕೋಬೇಕು, ಅದು ಮೂಲಭೂತವಾದಂಥದ್ದು. ಅದು ನಾನು ಬಂದ ತಕ್ಷಣ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ಬಿಡ್ತೀನಿ ಅಲ್ಲ. ಓಕೆ ಫೈನ್, ಅದೆಲ್ಲ ಪ್ರಾಸೆಸ್. ಅದು ಮಾಡಲೇಬೇಕು, ಇವತ್ತಲ್ಲ ನಾಳೆ ಮಾಡಲೇಬೇಕು. ಯಾಕೆ ಆ ಥರ ನಿಮಗೆ? ಇವತ್ತು ಹುಟ್ಟಿದವನು ಓಡೋಗ್ಬಿಡ್ತಾನೆ ಇಲ್ಲಿಂದ? ಇಲ್ಲ. ಫಸ್ಟ್ ಅಂಬೆಗಾಲಿಡ್ತಾನೆ, ತೆಗೊಳ್ತಾನೆ, ಅಂಬೆಗಾಲಿಡ್ತಾನೆ, ಆಮೇಲೆ ಒಂದೊಂದಾಗಿ ನಿಧಾನಕ್ಕೆ ಒಂದೊಂದು ಕಾಲ ಮೇಲೆ ಇರ್ತಾನೆ ಅಲ್ವಾ. ಇಟ್ಸ್ ಅ ಪ್ರೋಸೆಸ್. ಬರೋರೆಲ್ಲ ಕೇಳ್ತಾರೆ, ಸರ್ ನಾನು ಹೀರೋ ಆಗಬೇಕು, ನಾನು ಫಸ್ಟು ಇದಾಗ್ಬಿಡು. ಎಲ್ರಿಗೂ ನಾನು ಹೇಳೋದಾದ್ರೆ ಬನ್ನಿ, ದಯವಿಟ್ಟು ಬನ್ನಿ, ದಿಸ್ ಇಸ್ ಅನ್ ಓಪನ್ ಸ್ಟೇಜ್. ಬದುಕು ಕಟ್ಕೊಳ್ಳಿ ಇಲ್ಲಿ. ಬಟ್ ಅದಕ್ಕೆ ಮುಂಚೆ ಒಂದು ಗುರಿ ಕಡೆ ಹೋಗಬೇಕು ಅಂದರೆ ನಡ್ಕೊಂಡು ಹೋಗ್ತೀರಾ, ಇಲ್ಲ ಓಡ್ಕೊಂಡು ಹೋಗ್ತೀರಾ, ತೆಳ್ಕೊಂಡು ಹೋಗ್ತೀರಾ, ಸುಮ್ಮ ಮಾಡ್ಕೊಂಡು ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಸೊ ಅದಕ್ಕೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ ಅಷ್ಟೇ. ಪ್ರಿಪೇರ್ ಆಗಬೇಕು. ನಾಟಕಗಳು ಮಾಡಿ, ರಂಗಭೂಮಿ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ ಹೀಗಿರಬೇಕು, ಹಾಗಿರಬೇಕು. ರಂಗಭೂಮಿ ಬದುಕನ್ನ ಕಲಿಸ್ಕೊಡುತ್ತೆ, ಬದುಕನ್ನು ಕಟ್ಕೊಳ್ಳೋದನ್ನು ಕಲಿಸ್ಕೊಡುತ್ತೆ. ಯಾವುದೇ ಒಂದು ಪರಿಸ್ಥಿತಿಲಿ ಹೇಗೆ ಒಬ್ಬ ಮನುಷ್ಯ ಅದನ್ನು ಹೇಗೆ ತಗೋತಾನೆ ಅನ್ನೋದನ್ನು ಕಲಿಸ್ಕೊಡುತ್ತೆ ರಂಗಭೂಮಿ. ಯಾವುದೇ ಒಂದು ಪರಿಸ್ಥಿತಿ ಇರಲಿ ಅದನ್ನು ಹೇಗೆ ಟ್ಯಾಕಲ್ ಮಾಡೋದು ಅಂತ ಹೇಳ್ಕೊಡುತ್ತೆ. ಅದು ನಿಭಾಯಿಸೋದು ಹೇಗೆ? ಅಬ್ಸಲ್ಯೂಟ್ಲಿ ಆ ಧೈರ್ಯ ತುಂಬುತ್ತೆ ನಿಮಗೆ. ಆ್ಯಂಡ್ ದಿಸ್ ಇಸ್ ಅ ಟೀಮ್ ವರ್ಕ್. ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ನಾಟಕ ಆಗಿರ್ಬೋದು, ಇಟ್ಸ್ ಅ ಟೀಮ್ ವರ್ಕ್. ನಿಮ್ಮೊಬ್ಬರಿಂದ ಏನೂ ಆಗಲ್ಲ. ಬಟ್ ಏನು ಅಂದರೆ ನೀವು ಒಬ್ಬರೇ ಆದಾಗ ಹೇಗೆ ಮಾಡಬಹುದು ಅನ್ನೋದನ್ನು ಹೇಳ್ಕೊಡುತ್ತೆ. ವಾವ್, ಒಂಥರ ನಿಜವಾದ ಬದುಕಿನ ಕಲೆ. ಡೆಫಿನೆಟ್ಲಿ ಎಸ್. ಚಿತ್ರಾನ್ನಕ್ಕೂ ಸೈ, ಬಿರಿಯಾನಿಗೂ ಜೈ ಅಂತೀವಿ. ಹೌದು, ರಂಗಭೂಮಿಲಿ ಹಾಗೆ. ಸೊ ನೀವು ಬನ್ನಿ, ಅಲ್ಲಿ ಮಾಡ್ತಾ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ ನಾನು ಒಬ್ಬ ಕಲಾವಿದನಾಗಿ ಅಥವಾ ಒಬ್ಬ ಬ್ಯಾಕ್ ಸ್ಟೇಜ್ ಆರ್ಟಿಸ್ಟ್ ಆಗಿ ಅಥವಾ ಏನೋ ಒಂದಾಗಿ ಅಲ್ಲಿ ನೀವು ಮಾಡ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಹಿಂಗಿದೆ, ಹಿಂಗಿಲ್ಲ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸುಂದರ, ಏನು ಇಷ್ಟು ಸುಂದರವಾಗಿ ಕಾಣಿಸ್ತಿದ್ಯಲ್ಲ? ನನ್ನ ಹೆಸರು ಸ್ಯಾಂಡಿ, ಸುಂದರ ಅಲ್ಲ. ಒಂದು ಕಥೆ ನಾವು ಕೇಳ್ತಿರ್ತೀವಿ ಅವಾಗವಾಗ, ಭಾಳ ಪುಟ್ಟದು ಅನ್ಸುತ್ತೆ, ಅದ್ರ ಕೇಳಕ್ಕೆ ಬದುಕಿಗೆ ಭಾಳ ದೊಡ್ಡ ಒಂದು ಸ್ಫೂರ್ತಿ ಇದು. ಯಾರೋ ಕೇಳಿದ್ರಂತೆ, ಏನು ಟ್ಯಾಲೆಂಟು? ನಾನು ಹೆಂಗೆ ಮಾಡ್ಬಿಡ್ತೀನಿ ಗೊತ್ತಾ, ಈ ಬೆಟ್ಟನ ಹತ್ಬಿಡ್ತೀನಿ ನಾನೇನು ಮಾಡ್ತೀನಿ ಗೊತ್ತಾ, ಈ ನದಿನ ಈಜ್ಬಿಡ್ತೀನಿ ನಾನೇನು ಮಾಡ್ತೀನಿ ಗೊತ್ತಾ, ನಾನು ಈ ಬೆಂಕಿ ಮೇಲೆ ಹಾರ್ಬಿಡ್ತೀನಿ ಅಂತ. ಇಲ್ಲಿ ಮಾಡಿ ತೋರಿಸಿದ್ರೆ ಮಾಡಬೇಕು. ಅಂದರೆ ಏನು ಗೊತ್ತಾ, ಪ್ರತಿಭೆ ನಂಗೆ ಗೊತ್ತು ಮಾಡೋಕ್ಕೆ, ಮಾಡಲ್ಲ ಅಂದರೆ ಬಹಳ ಜನಗಳ ಸಮಸ್ಯೆ ಇರೋದೇ ಅದನ್ನು ಜಾರಿಗೊಳಿಸೋದ್ರಲ್ಲಿ, ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ. ಏನೇನೋ ಗೊತ್ತು, ಏನೂ ಮಾಡಲ್ಲ ಅನ್ನೋ ಥರದ ಒಂದು ವ್ಯವಸ್ಥೆ ಇರೋ ನಮ್ಮ ಸುತ್ತ ಇರೋ ಮಧ್ಯದಲ್ಲಿ ನಿಜವಾದ ಟ್ಯಾಲೆಂಟ್ ಅಂದರೆ ಏನು ಅಂತ ಯಾರೋ ಮಹಾತ್ಮರು ಹೇಳ್ತಾರೆ. ನಿನಗೇನು ಬರುತ್ತೆ ಅನ್ನೋದೆಲ್ಲ ಇಂಪಾರ್ಟೆಂಟು. ನಿನಗೇನು ಬರುತ್ತಲ್ಲ ಅದನ್ನು ಜಾರಿ ಮಾಡ್ತಿಲ್ಲ, ಅವ್ನು ಟ್ಯಾಲೆಂಟೆಡ್ ಅಂತ. ಅಂದರೆ ಪ್ರತಿಭೆ ಅನ್ನೋದು ನಿಂಗೆ ಏನು ಬರುತ್ತೆ ಅನ್ನೋದಲ್ಲ, ಏನು ಬರುತ್ತೆ ಅದನ್ನು ನೀನು ಬಳಸ್ಕೋತಿಯಲ್ಲ, ಅದನ್ನು ಟ್ಯಾಲೆಂಟು ಅಂತ. ಹಾಗಾಗಿ ಅವ್ರ ಕುಟುಂಬದಲ್ಲಿ ಕಲೆ ಇತ್ತು. ನಮ್ಮ ನಂಜುಂಡ ಅವರ ಅಥವಾ ಅಜಯರಾವ್ ಅವರ ಕುಟುಂಬದಲ್ಲಿ ಕಲೆಯ ಒಂದು ವಾತಾವರಣ ಇತ್ತು. ಅವ್ರ ಹಿರಿಯರೆಲ್ಲ ಕಲಾವಿದರು. ಆದರೆ ಎಷ್ಟು ಕಲಾವಿದರ ಕುಟುಂಬದವ್ರಿಗೆ ಕಲಾವಿದರಾಗಿದ್ದಾರೆ ಅಂತ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಉತ್ತರ ಬರುತ್ತೆ. ಆದರೆ ಅವರು ಅದನ್ನು ಬಳಸ್ಕೊಂಡ್ರು. ಅದನ್ನೊಂದು ವೇದಿಕೆಯಾಗಿ ಬಳಸ್ಕೊಂಡು ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಬಂದು ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಸಮಯ ಸಿಕ್ಕಾಗಲಿ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಚೆನ್ನಾಗಿ ಓದ್ಕೊಂಡು ಕೂಡ ಎಷ್ಟೋ ಜನ ಈ ಕಲೆ, ನಾಟಕ, ಸಿನಿಮಾ ಬಂದಾಗ ಓದ್ಬಿಟ್ಬಿಡ್ತಾರೆ. ಸೊ ಅದು ಎರಡೂ ಅಫೆಕ್ಟ್ ಹೊಡೆಯಕ್ಕೆ ಶುರು ಆಗುತ್ತೆ. ಸೊ ಎರಡನ್ನೂ ನಿಭಾಯಿಸ್ಕೋತಾ ಬರೀ ಕ್ಯಾಮ್ರಾ ಅನುಭವ ಇಟ್ಕೊಂಡ್ರೆ 32ನೇ ವರ್ಷದ ಕ್ಯಾಮ್ರಾ ಅಭಿನಯದ ಜರ್ನಿ, ನಾಟಕದ ಇಟ್ಕೊಂಡ್ರೆ 35 ವರ್ಷಗಳ ಅಭಿನಯದ ಜರ್ನಿ. ಅವ್ರ ಏಜೇ ಅಷ್ಟು ಅಂತ ಅನ್ಸಲ್ಲ, ವಯಸ್ಸೇ ಅಷ್ಟು ಅಂತ ಅನ್ಸಲ್ಲ. ಸೊ ಹಾಗಾಗಿ ಅಷ್ಟು ನಿರಂತರವಾಗಿ ಇನ್ನೂ ಮಾಡ್ತಾರೆ, ಇನ್ನೊಂದು 35 ವರ್ಷ ಮಾಡ್ತಾರೆ. ಅವ್ರು ಖಂಡಿತ ಮಾಡ್ತಾರೆ. ಆ ವಯಸ್ಸು, ಉತ್ಸಾಹ, ಅಷ್ಟು ಪ್ರತಿಭೆ ಅವರಲ್ಲಿದೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ಕನ್ನಡ ಕಲಾಭಿಮಾನಿಗಳು, ಕನ್ನಡನೇ ಅಂತ ಯಾಕೆ ಹೇಳಬೇಕು, ಅವರು ಅನೇಕ ಭಾಷೆಗಳ ಕೆಲಸ ಮಾಡ್ತಾರೆ. ಒಟ್ಟು ಕಲಾಭಿಮಾನಿಗಳು ಅವ್ರಿಗೆ ಹರಸಲಿ ಅಂತ ಕೇಳಿಕೊಂಡು, ನಂಜುಂಡ ಅವ್ರನ್ನ ನಾನು ನೋಡಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊಂಡಿದ್ದೆ. ನಾವು ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಪುಟ್ಟ ನಾಟಕಗಳನ್ನು ಮಾಡುವಾಗ ಸಮಷ್ಟಿ ತಂಡ, ನಟರಂಗ ಎಲ್ಲ ಸುಮ್ಮನೆ ಇವರಂದ್ರೆ ಗೊತ್ತಾ ರೈಲ್ವೆ ಹಳಿಗಳು ಹಿಂಗೆ ಪಾಸ್ ಆಗ್ತದೆ ಅಂತ. ಸೊ ನಮ್ಮದೊಂದು ಹಳಿ, ಅವರೊಂದು ಹಳಿ ಹಿಂಗೆ ಪಾಸ್ ಆಗೋದು. ಹಾಗೆ ಇವರು ನನಗೆ ಭೇಟಿಯಾಗಿದ್ದು, ಪರಿಚಯ ಆಗಿದ್ದು ನನ್ನ ಒಬ್ಬ ಸ್ನೇಹಿತ ಶಿವು ಅಂತ.
ಶಿವರಾಜ್ ನಮ್ಮ ಫ್ರೆಂಡು, ಅವ್ರಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಅವರು ಇವ್ರಿಗೆ ಹೇಳಿ ಇವ್ರು ನಮಗೆ ಫೋನ್ ಮಾಡಿ. ಹೌದು, ಶಿವರಾಜು ನನ್ನ ನಾಟಕ ಕರ್ಕೊಂಬಂದು ಅಂತ ನನ್ನ ಪಾಡ ಓದ್ಕೊಂಡಿದ್ದನ್ನು ಕರ್ಕೊಂಡು ನಾಟಕ ಕರ್ಕೊಂಬಂದು ಹುಡುಗ. ಸೊ ಇವತ್ತು ಅವ್ನು ನಾಟಕನೇ ಬಿಟ್ಬಿಟ್ಟು ಕಾಲೇಜಲ್ಲಿ ಪ್ರೊಫೆಸರ್ ನೋಡಿ. ಒಳ್ಳೆದಾಗಲಿ ಶಿವು, ಆಲ್ ದ ಬೆಸ್ಟ್, ಒಳ್ಳೆ ಪ್ರೊಫೆಸರ್ ಆಗ್ತಿದ್ದಾನೆ. ಥ್ಯಾಂಕ್ ಯು ಶಿವು, ಥ್ಯಾಂಕ್ ಯು. ಸೊ ಹಂಗಾಗಿ ಒಳ್ಳೆದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಭಾಳ ಖುಷಿ ಆಯಿತು. ಕಲಾ ಮಾಧ್ಯಮದ ಪ್ರೇಕ್ಷಕರಿಗೆ ಹಾಗೂ ಇಡೀ ತಂಡಕ್ಕೆ ನಾನು ಆಭಾರಿಯಾಗಿದ್ದೀನಿ, ಹಾಗೆ ಋಣಿಯಾಗಿದ್ದೀನಿ. ಏಕೆಂದರೆ ಅದ್ಭುತವಾದಂಥ ಕಂಟೆಂಟ್ ಮಾಡಿರ್ತಕ್ಕಂಥ ಪರಮೇಶ್ ಅವರು ಭಾಳ ಎಲ್ಲ ಕಲಾವಿದರನ್ನ, ಎಲ್ಲ ಮೇರು ನಟರುಗಳನ್ನ ಇಂಟರ್ವ್ಯೂ ಮಾಡಿ ಅವರ ಬದುಕಿನ ಒಂದು ಆಯಾಮಗಳನ್ನು ನಿಮ್ಮ ಹತ್ರ ತೋರಿಸ್ತಾರೆ. ಸೊ ಇಟ್ಸ್ ಅ ಹ್ಯೂಮನ್ ಸರ್ವಿಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ವೆರಿ ಮಚ್ ಪರಮೇಶ್ ಅವರೇ. ನಿಮ್ಮ ಕಾರ್ಯಗಳು ಹೀಗೆ ನಡೀತಾ ಇರಲಿ, ಇನ್ನೂ ಹೆಚ್ಚೆಚ್ಚು ಉನ್ನತಿಗೆ ಬೆಳೀಲಿ ಕಲಾ ಮಾಧ್ಯಮ. ನಿಮ್ಮ ಹೊಸ ಸರಣಿಗಳಿಗೆ, ನೆಟ್ಫ್ಲಿಕ್ಸ್ ಸೀರೀಸ್ಗಳಿಗೆ ಒಳ್ಳೆದಾಗಲಿ. ಕನ್ನಡದ ನಟರು ಎಲ್ಲೆಲ್ಲೋ ಬೆಳೆದಿದ್ದಾರೆ ಅನೇಕ ವರ್ಷಗಳಿಂದ. ಸೊ ಮತ್ತೊಂದು ಕಲಾವಿದರು ಬೆಳೀತಿದ್ದಾರೆ. ಕನ್ನಡದಲ್ಲೂ ಬೆಳೆಯೋಣ ಸರ್, ಕನ್ನಡದಲ್ಲೂ ಬೆಳೆಯೋಣ, ಕನ್ನಡಿಗರು ಬಳಸ್ಕೊಳ್ಳಿ, ಬೆಳೀತಾರೆ ಅಷ್ಟೇ. ಸೊ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಂಕ್ರಾಂತಿ ಬಂತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.